ತುಂಬ ದಿನ ಬಿಟ್ಟು ಹೋಗಿದ್ದೀರಲ್ಲ, ನಮ್ಗೆ ಅಡಿಗೆ ಆಗ್ತಾ ಉಂಟು. ಇವತ್ತು ನಮ್ಗೆ ಕಹಿ ಕಹಿ ಹಾಗಲಕಾಯಿ ಸಾರಲ್ಲ ಪುಳಿ ಮುಂಚಿ ಗಸಿ ಮಾಡಿದ್ರು. ಮತ್ತೆ ಅಪ್ಪ ಒಂದು ತೋಟದಿಂದ ಪೂಂಬೆ ತಂದಿದ್ರು. ಮತ್ತೆ ಅದನ್ನ ಬಿಸಾಡುದು ಯಾಕೆ ಅಂತ ಸ್ವಲ್ಪ ಪಲ್ಯ ಮಾಡುವಂತ ಒಂದೇ. ಮತ್ತೆ ಎಂತ ವಿಶೇಷ ಅಂದ್ರೆ, ನಮ್ಮ ಹಿತಕ್ಕನಿಗೆ ಜ್ವರ ಬಂದಿದೆ. ಹಿಂಗೆ ಯಾಕೆ ಜ್ವರ ಬಂದದ? ನಿನ್ನೆಯಿಂದ ಸಿಂಕು ಸಿಂಕ್ ಅಂತಿದ್ದಾಳೆ. ಶೀತ ಜ್ವರ ಮಳೆಗ ಅಂತ ಅಲ್ಲ ಆಯ್ತಾ. 3 ದಿನದಿಂದ ಮಳೆ ನಮಗೆ. ಈಗ ಸ್ವಲ್ಪ ಬಿಸಿಲು ಬಂತು, ಹಾಗಾಗಿ ಹಿತ ಪೇಷಂಟ್ ಆಗಿದ್ದಾಳೆ. ಅದಕ್ಕೆ ಇವತ್ತು ಅವಳಿಗೆ ಪುಳಿ ಮುಂಚಿಯಲ್ಲಿ ಸರಿ ಊಟ ಹಾಕುವಂತ. ಸಪ್ಪೆ ಬಾಯಿಗೆ ಪುಳಿ ಮುಂಚೆ ಚಂದ ಆಗ್ತದಲ್ಲ. ಇವತ್ತು ಬೆಳಿಗ್ಗೆ ಕೂಡ ತಿಂಡಿ ಚಂದ ಇರ್ಲಿಲ್ಲ, ಉಪ್ಪಿಟ್ಟು ನನ್ಗೆ ಇಷ್ಟ, ಇವರಿಗೆಲ್ಲ ಇಷ್ಟ ಗೊತ್ತಿಲ್ಲ ಹಾಗೆ. ಮತ್ತೆ ಸಂಜೆ ಇವರು ಕನ್ನಡಕದಿಂದ ಬರುವಾಗ ಫಿಶ್ ತರ್ತಾರೆ ಅಂತ ಹೇಳಿದ್ದಾನೆ. ಹಾಗಾಗಿ ಇವತ್ತು ಫಿಶ್ ತಗೊಂಡಿಲ್ಲ, ಫ್ರೆಶ್ ಫಿಶ್ ತರ್ತಾರೆ ಇವತ್ತು ಕೃಷ್ಣ ಅಂದ್ರೆ ಇನ್ನು ನಾಳೆ ಒಂದು ಎಕ್ಸಾಮ್ ಉಂಟು. ಈಗ ಬಿಟ್ಟು 11 ಕಾಲಿಗೆ ಎಕ್ಸಾಮ್ ಆಗಿ ಬಿಡ್ತಾರೆ ಅವರಿಗೆ. ಈಗ ಬರ್ಲಿಕ್ಕೆ ಆಯ್ತು. ಈಗ ನಾಳೆ ಒಂದು ಓದಿಸಿದ್ರೆ ಒಂದು ದೊಡ್ಡ ಭಾರ ತಲೆಯಿಂದ ತೆಗೆದು ಕೆಳಗೆ ಇಟ್ಟಾಗಿರ ನಿಮಗೆ ಕೃಷ್ಣಾಗಿ ಓದಿಸಿದಂತೆ. ಮತ್ತೆ ಈ ಸಲ ರಜೆದು ಕೂಡ ಕಡಿಮೆ ರಜೆ, 1 ವಾರ. ಹನಿಗೆ 1 ವಾರ, ಕೃಷ್ಣನಿಗೆ 2 ದಿನ ಜಾಸ್ತಿ ಅಷ್ಟೇ. ಮಳೆಗೆ ರಜೆ ಕೊಟ್ಟಿ ಕೃಷ್ಣನಿಗೆ 3, ಹನಿಗೆ 5. ಕೃಷ್ಣನಿಗೆ 2 ದಿನ ಜಾಸ್ತಿ ಅಷ್ಟೇ, 9 ದಿನ. ಇವಳಿಗೆ 7 ದಿನ. 7 ದಿನ ಅಂದ್ರೆ ಹೋದ ಸಲ ಇದಕ್ಕೆ ಕೊಟ್ರಲ್ಲ ರಜೆ, ಮಳೆಗೆ. ಹಾಗಾಗಿ ಈ ಸಲ ಕ್ಯಾನ್ಸಲ್ ಆಯ್ತು. ಅವರಿಗಿಂತ ಜಾಸ್ತಿ ನಂಗೆ ಬೈತಾರೆ, 2 ವಾರ ರಜೆ ಕೊಟ್ಟಿದ್ರೆ ಅಂತ. ಎಲ್ಲಿಗಾದ್ರೂ ಹೋಗಿ ಆದ್ರೂ ಬರ್ಬೋದಿತ್ತು. ಈ ಸಲ ಇಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ, ಅಂದ್ರೆ 1 ವಾರ ಭಜನೆ ಇರ್ತದಲ್ಲ ಹಾಗೆ. ಎಂತ ಅಂತ ಗೊತ್ತಿಲ್ಲ, ನೋಡುವ. ಈಗ ಸಾಂಬಾರ್ ಮಾಡುವ. ಪುಡಿ ಮುಂಚಿ ಇದು ಹೊಸ ಮೆಣಸು, ಅಷ್ಟು ಖಾರ ಇಲ್ಲ, ಸ್ವಲ್ಪ ಗಟ್ಟಿ ಆಗ್ಲಿ ಅಂತ ಕುದಿಲಿಕ್ಕೆ ಬಿಟ್ಟಿದ್ದಾನೆ. ಇದು ಪೂಂಬೆಗೆ, ಇಷ್ಟೇ ಪೂಂಬೆ. ಅಪ್ಪನಿಗೆ ಇಷ್ಟ, ಮತ್ತೆ ಬಿಸಾಡುದು ಎಂತಕ್ಕೆ ಅಂತ ಮಾಡಿದ್ದು. 1 ಪೂಂಬೆಯಲ್ಲಿ ಎಷ್ಟು ಆಗ್ತದೆ ನಿಮ್ಗೆ, ಎಷ್ಟು ಮಾಡಿದ್ರೆ ಅಷ್ಟೇ, ಅದರಲ್ಲಿ ಸ್ವಲ್ಪವೇ ಆಗುದು. ಇದನ್ನು ಬೆಂದಾಗುವಾಗ ಇಷ್ಟೇ ಎಷ್ಟು ಆಗ್ತದೆ. ಹಾಕಿ ಅಂಜಲ್ ಫ್ರೈ ಮಾಡ್ಬೇಕು, ಬಂಗುಡೆ ಸಾರು ಮಾಡ್ಬೇಕು. ನಮ್ದು ಸಂಜೆದ್ದು ಟೀ ಆಗ್ತಾ ಉಂಟು. ನಂದು ಕಾಂಬಿನೇಷನ್ ನೋಡಿ, ಇವತ್ತು ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಮತ್ತೆ ಶೇಮಿಗೆ. ನಮ್ಮ ಜ್ವರದ ಮೇಡಮ್ ಇವತ್ತು ಟೀಯ ಬದಲಿಗೆ ಕಷಾಯ ತಗೊಂಡ್ರು. ನಮ್ಗೆ ಚಂದ ಆಗ್ತದೆ, ನಿಮ್ಗೆ ಚಂದ ಆಗ್ತದಿಲ್ಲ ಗೊತ್ತಿಲ್ಲ. ಶೇಮಿಗೆ ತಿನ್ನುದಲ್ಲ, ಚಂದ ಆದ್ರೆ ನಾನು ಕೊಡುದಿಲ್ಲ. ಅಷ್ಟೇ, ಇನ್ನು ಕೊಡುದಿಲ್ಲ. ನೋಡಿ ಟೇಸ್ಟ್ ಇಂಕೊ ಬಡ ಟೇಸ್ಟ್. ಎಕ್ಸಾಮಿನವರು ನೋಡಿ ಅಂತೆ ಟಿವಿ ನೋಡುದು. ಎಂತ ತಂದಲ್ಲ ಯಾನೇ ಕೊಡ್ತೀನಿ, ಇಷ್ಟ ಅಲ್ಲೇದು ಕದಿಯುದು ನೋಡಿ, ಕದಿಯುದು. ಹನಿಗೆ ಅಂತ ಹೇಳಿದ್ರೆ ಬರುದೇ ಇಲ್ಲ.
ಮೀನ್ ಸಾರ್ ಮಾಡ್ಬೇಕು, ಫ್ರೈಗೆ ರೆಡಿ ಮಾಡ್ಬೇಕು, ಓದಿಸ್ಬೇಕು, ಓದಿಲ್ಲ ಇಲ್ಲ ಅವನಿಗೆ. ಕನ್ನಡ ಎಲ್ಲ ಮರ್ತೋಗಿದ್ದಾನೆ ಹುಡುಗನಿಗೆ, ಅಷ್ಟು ಚಂದ ಬರ್ತಾ ಇತ್ತು ಕನ್ನಡ. ನಾಳೆ ಒಂದು ದಿನ ನೋಡಿ ಸ್ವಲ್ಪ ಮಂಡೆ ಬಿಸಿ ಉಂಟು ನೋಡಿ ಪರೀಕ್ಷೆ ಅಂತ. ನೀವು ಓದಿ ಆಯ್ತಾ ಕೇಳು. ಸೊಡ್ಡಿಗೆ ನಿಂದು ಮನೆಯಲ್ಲೇ ಮಸಾಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಫಿಶ್ ಫ್ರೈ ಖಾಲಿ ಆಗಿತ್ತು, ಹಾಗಾಗಿ ಒಂದು 15 ಕೆಂಪು ಮೆಣಸು ತಗೊಂಡಿದ್ದೀನಿ. ನೀವು ಬೇಕಾದರೆ ಬ್ಯಾಡ್ಗೆ ಮೆಣಸು ಕೂಡ ಹಾಕ್ಕೊಳ್ಬೋದು ಖಾರಕ್ಕೋಸ್ಕರ. ಇದು ಅಷ್ಟೊಂದು ಖಾರ ಇಲ್ಲ ಮೆಣಸು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಹೆಸರು ಒಂದು 6-7, ಹಾಗೆ 1 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು 7-8 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹಾಗೆ ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕೊನೆಗೆ ಸ್ವಲ್ಪ ಹುಳಿನ ಹಾಕಿದರೆ ಆಯಿತು. ಇದೆಲ್ಲ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಕೊತ್ತಂಬರಿ ಪುಡಿ ಇಲ್ಲಾಂದರೆ ನೀವು ಕೊತ್ತಂಬರಿ ಬೀಜ ಕೂಡ ಹಾಕ್ಕೊಳ್ಬಹುದು, ಚೆನ್ನಾಗಾಗತ್ತೆ. ಹಾಗೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಹುಳಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಇವಾಗ ಒಂದು ಬಟ್ಟಲಿಗೆ ನಾನು ಸಣ್ಣದಾಗಿ ಬೇವಿನ ಸೊಪ್ಪನ್ನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಆವಾಗಲೇ ನಾನು ಕಡ್ದಿಟ್ಕೊಂಡಿರುವಂತಹ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ರವೆನೂ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾವು ಮೀನನ್ನು ಫ್ರೈ ಮಾಡಲಿಕ್ಕೆ ಬಿಡುವಾಗ ಅದು ಚೆನ್ನಾಗಿ ರವೆ ಕೂಡ ಅದರಲ್ಲಿ ಮಸಾಲೆ ಒಟ್ಟಿಗೆ ಅಂಟ್ಕೊಂಡು ಕ್ರಿಸ್ಪಿ ಆಗಿರುತ್ತೆ ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಇವತ್ತು ಮಾಡೋದಿಲ್ಲ ಫ್ರೈ, ಇದನ್ನ ಮ್ಯಾಗ್ನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ, ಯಾಕಂದರೆ ಆಲ್ರೆಡಿ ಫಿಶ್ ಸಾಂಬಾರು ಮಾಡೋಕ್ಕಿದೆಯಲ್ವಾ, ಹಾಗಾಗಿ ನಾಳೆ ಮಾಡೋಣ ಅಂತ. ನಾಳೆಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೇಳ್ಕೊಂಡಿರುತ್ತಲ್ಲ, ಹಾಗಾಗಿ ಓಕೆ. ಇವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೋಡಾದಮೇಲೆ ಬೇಕಿದ್ದರೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಡ್ಬಹುದು ನೀವು, ಅಥವಾ ಫಿಶ್ ಫ್ರೈ ಆದಮೇಲೆ ನಿಂಬೆ ರಸ ಹಾಕಿದ್ರೆ ಚೆನ್ನಾಗಾಗುತ್ತೆ ಮೀನಿನ ಮೇಲೆ. ಇವಾಗ ಎಲ್ಲ ಮೀನುಗಳಿಗೆ ಚೆನ್ನಾಗಿ ಮಸಾಲೆನ ಹಾಕಿ ಮ್ಯಾಗ್ನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಮಾರನೇ ದಿನಕ್ಕಂತೂ ತುಂಬ ಚೆನ್ನಾಗಿ ಬರುತ್ತೆ ಫಿಶ್ ಫ್ರೈ, ಯಾಕಂದರೆ ತುಂಬ ಚೆನ್ನಾಗಿ ಎಳ್ಕೊಂಡಿರುತ್ತಲ್ಲ ಮಸಾಲೆ, ಹಾಗಾಗಿ. ಹಾಗೆ ಅದೆಲ್ಲ ಮಾಡಾದ್ಮೇಲೆ ಇವಾಗ ಫಿಶ್ ಸಾಂಬಾರಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬಂಗುಡೆ ಮೀನನ್ನ ನಾನು ಸಾರು ಮಾಡ್ತಾಯಿದ್ದೀನಿ, ಅಂಜಲ್ ಮೀನ ಫ್ರೈಗೆ ಅಂತ ಇಟ್ಟಿದ್ದೀನಿ. ಬಂಗುಡೆ ಮೀನು ಫ್ರೈನೂ ಚೆನ್ನಾಗಾಗತ್ತೆ, ಆದರೆ ಎಲ್ಲದನ್ನೂ ಯಾಕೆ ಫ್ರೈ ಮಾಡೋದು ಅಂತ ಆ ಬಂಗುಡೆನ ಸಾಂಬಾರು ಮಾಡ್ತಾಯಿದ್ದೀನಿ. 2 ದಿನಕ್ಕಾಗತ್ತಲ್ವ, ಹಾಗಾಗಿ. ಮೀನು ಪರವಾಗಿಲ್ಲ ಚೆನ್ನಾಗಿತ್ತು, ಆದರೆ ತುಂಬ ಫ್ರೆಶ್ ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ತುಂಬ ಲೇಟಾಗಿತ್ತಂತೆ ಇವ್ರು ತೆಗೊಂಡು, ಆ ಗಾಡಿನಲ್ಲೇ ಇತ್ತಲ್ಲ, ಹಾಗಾಗೂ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಜ್ಜಿ, ಬಟ್ ಸ್ವಲ್ಪ ಅಲ್ಲಿಗೆ ಸಾಫ್ಟ್ ಆಗಿತ್ತು ಅಂತ. ಬಂಗುಡೆಗೆ ಇವತ್ತು ಸ್ವಲ್ಪ ಕಾಯಿ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಕಾಯಿ ಅಷ್ಟೊಂದು ಹಾಕಲ್ಲ ನಾನು, ಪುಳಿ ಮುಂಚಿಲೆ ಮಾಡೋದು. ಇವತ್ತು ಸ್ವಲ್ಪ ಕಾಯಿನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ರುಚಿಯಾಗಿರುತ್ತೆ ಅಂತ. ಕೆಲವೊಮ್ಮೆ ಪುಳಿ ಮುಂಚಿ ತಿಂದು ಬೋರ್ ಆಗಿದ್ದು ಈ ಥರ ಕಾಯಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದರೂ ರುಚಿ ಅನಿಸುತ್ತೆ ನಮಗೆ, ಯಾವಾಗಲೂ ಒಂದೇ ಥರ ತಿಂತೀವಲ್ಲ, ಹಾಗಾಗಿ. ಓಕೆ, ಇವಾಗ ಫಿಶ್ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಿಮಗೆ ಸಿಗ್ತೀನಿ. ಇದನ್ನೇನು ಶೇರ್ ಮಾಡ್ಕೊಳ್ಳಲ್ಲ ನಾನು, ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಬೇಕಿದ್ರೆ ಇನ್ನೇ ಯಾವಾಗಲಾದರೂ ಒಮ್ಮೆ ಶೇರ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ನಾನು ಹಾಕಿದ್ದೀನಿ ಗ್ರೈಂಡ್ ಮಾಡುವಾಗ, ರುಚಿ ಚೆನ್ನಾಗಿರುತ್ತೆ ಅಂತ. ಇದು ಅಪ್ಪನ ಕಾಲು, ತೋಟಕ್ಕೆ ಹೋಗ್ತಾ ಇರ್ತಾರಲ್ಲ, ಮಳೆ ಗಿಳೆಗೆ ಎಲ್ಲ ಫುಲ್ ಹುಳ ತಿಂದು ಯಾವ ಥರ ಆಗಿದೆ ನೋಡಿ ತೋರಿಸ್ತಾ ಇದ್ರು. ತುಂಬ ಜೋರಾದ್ಮೇಲೆ ತೋರಿಸಿದ್ದಾರೆ, ಇನ್ನು ಮುಲಾಮ್ ಏನಾದರೂ ಹಚ್ಬೇಕಷ್ಟೇ. ಇತ್ತ ಗೈಸ್, ಇತ್ತ ಜ್ವರ ಬಂದು ಎಂತೆಲ್ಲ ಮಾಡ್ತಿದ್ದಾಳೆ ನೋಡಿ, ಮಂಚದ ಮೇಲೆ ನಿಂತ್ಕೊಂಡು. ಸುಮ್ಮನೆ ನೀನೋದು ನಿನ್ಗಲ್ಲ, ನೀನ್ ಮಾತಾಡ್ಬೇಡ, ಸುಮ್ಮನೆ ಓದು. ಬರ್ರಿ. ಗಿಲ್ಲಿ ಲೀ ಅಲ್ಲ ಮಾರಾಯ, ಹಳ್ಳಿ ಲಾಳಿ ಲಾಸ್ಟ್ ಪ್ರಾಣಿ ಹೆಸರು ಕ್ರಿಯೇಟ್ ಮಾಡಿದಾನೆ. ಇವಳನ್ನ ಆಸ್ಪತ್ರೆ ಕರ್ಕೊಂಡ್ರೆ ಆಗ್ಬೋದು ಅಂತ. ಮಂಚದ ಮೇಲೆ ಜ್ವರ ಬಂದು ಅದ್ರಲ್ಲಿ ಒಂದು ರಾಶಿ ಉಂಟು ಮ್ಯಾಟಲ್ಲಿ. ಅವರು ಕಲಿಸುವಾಗ ಅವಾಗ ನಾನು ಕೋರಿ ಅಂತ ಬರ್ದಿದ್ದೇನೆ. ಒಳ್ಳೆ ವಿಷಯ.
ಗೋರಿ ಅಂತ ಅಜ್ಜಮ್ಮನಿಗೆ ಒಬ್ರು ಹಾಯ್ ಹೇಳಿದ್ದಾರೆ. ನೀನು ಹಾಯ್ ಹೇಳು. ಹಾಯ್ ಅಂತ ಹೇಳಮ್ಮ. ಹಾಯ್ ಹಾಯ್ ರಜನಿ. ಏನಂತ ಹಾಯ್ ರಜನಿ. ಹಾಯ್ ರಜನಿ. ಅಜ್ಜ ನಾವು ಕಮೆಂಟ್ ಓದ್ತಾ ಇದ್ದೆ, ಅವಾಗ ಒಬ್ರು ಅಜ್ಜಮ್ಮನಿಗೆ ಹಾಯ್ ಹೇಳಿದ್ರು ರಜನಿ ಅಂತ. ಅದಕ್ಕೆ ಹಾಯ್ ಹೇಳಿದೆ, ಅಜ್ಜಮ್ಮನ ಹತ್ರ ಹೇಳ್ಸಿತ್ತು. ಅಜ್ಜಮ್ಮನಿಗೆ ಯೂಟ್ಯೂಬ್ ಇದೆ ABCD ಗೊತ್ತಿಲ್ಲ. ಅವ್ರಿಗೆ ಗೊತ್ತಾದ್ರೆ ಖುಷಿ ಆಗ್ಬೋದು, ಆದ್ರೆ ಅವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ ಎಂತ ಏನು ಅಂತ. ಅವ್ರಿಗೆ ಯಾವ ಸೈಡ್ ಮರ್ತೋಗಿದೆ, ಎಂತ ಯಾವ ಸೈಡ್ ಮಲಗ್ಬೇಕಂತ. ಹೌದು ಕೃಷ್ಣ, ನೀನ್ ಬಾರೆ ಕೃಷ್ಣ, ಕನ್ನಡ ಓದಿ ಆಗ್ಲಿಲ್ಲ ಇವಂದು. ನಾನೆಲ್ಲ ಗೊತ್ತುಂಟು ಅಂತ ಖುಷಿಯಲ್ಲಿದ್ದೆ. ಮೊನ್ನೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ ತೆಗ್ದಿದ್ದ. ಕೈ ನೋವು ಬರ್ತಾಳ. ನಮ್ಮ ಸುಚಿ ಮೇಡಮ್ ಅವರು ನಾಳೆ ಪುನಃ ಬರ್ತಾ ಇದ್ದಾರೆ. ಹೌದೌದು, ಜೋರಲ್ಲ, ಕಡಿಮೆ ಆಗಿಲ್ಲ ಅಂತ, ಇದ್ದಂಗೆ ಉಂಟಂತೆ. ಅವಳು ಗ್ಲೌಸ್ ಹಾಕಲ್ಲಮ್ಮ, ಹಾಗಾಗಿ ಅಣ್ಣ ನೀನು ಓದು, ನಾನೀಗ ಇವನಿಗೆ ಎಕ್ಸಾಮ್ ಆಗಿ ಹಂಗೆ ವಿಡಿಯೋ ಮಾಡ್ಲಿಕ್ಕಿಲ್ಲ. ವಿಡಿಯೋ ಮಾಡಿದ್ರೆ ಅವನು ಅದ್ರಲ್ಲೇ ಇರ್ತಾನೆ. ಇನ್ನೂ ಬಂದಿಲ್ಲ. 3 ಗಂಟೆ ಅದು ನನ್ನ 2ನೇ ತಂಗಿ ಒಂದು ಎಂಗೇಜ್ಮೆಂಟ್ ಹೋಗಿದ್ದಾಳೆ ಇವತ್ತು ಹಾವೇರಿಗೆ. ಶಿವಮೊಗ್ಗದಿಂದ 3 ಗಂಟೆ ಜರ್ನಿ. ಅದು ಅವರು ಹಾಸ್ಪಿಟ್ಲ್ ಅಲ್ಲಿ ಇದ್ದಾರಲ್ಲ, ಕೊಲ್ಲಿಗಿದ್ದು ಎಂಗೇಜ್ಮೆಂಟ್ ಅಂತೆ. ಹುಡುಗ ಶಿವಮೊಗ್ಗ, ಹುಡುಗಿ ಹಾವೇರಿ ಅಂತೆ, ಬಯಲುಸೀಮೆ ಕಡೆದು. 3 ಗಂಟೆ ಜರ್ನಿ ಹೋಗಿದ್ದಾಳೆ ಅವಳು. ಅದಕ್ಕೆ ಅಜ್ಜಿ ಹೇಳ್ತಿರುದು ಇನ್ನೆಷ್ಟೊತ್ತಿಗೆ ಬರ್ತಾಳಂತ. ಅವರೊಂದಿಷ್ಟು ಮಂದಿ ಬಿಸಿ ಮಾಡ್ತಾರೆ ಅಂತಿಲ್ಲ, ಸುಮ್ನೆ ಒಂದು ಬಿಸಿ ಮಾಡ್ತೀನಿ. ನೀ ಯಾಕಂತ ನೋಡ್ಬೇಕು. ಹೇಗಿತ್ತ ಇವತ್ತು? ಫಿಶ್ ಸಾಂಬಾರ್ ಮಾತ್ರ ಮಾಡಿದ್ ನಾನು, ಇದು ಫ್ರೈ ಮಾಡ್ಲಿಲ್ಲ. ಸಾಂಬಾರ್ ಚಂದ ಇತ್ತ. ಕೃಷ್ಣ ಇವತ್ತು 2 ಮೀನು ತಿಂದ, ಅವನಿಲ್ಲಂತ ತಿನ್ನುದಿಲ್ಲ. ಕೃಷ್ಣ ನೀನು ನಾಳೆ ಸಿಗ್ತೇನೆ, ಈಗ ಪುರ್ಸೋತಿಲ್ಲ. ನಾಳೆ ಎಕ್ಸಾಮ್ ಇವೊಂದು ಮುಗಿತದೆ, ಮತ್ತೆ ಆರಾಮ ನಂಗೆ. ಅವಳದು ಮಂಡೆ ಬಿಸಿಲ್ಲ. ಆಯ್ತದೆ ಪುಲೆ ಆಯ್ತೇನೆ ಎಂಚಿನ ಶುಭ ದಿನ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾಗಿ ರೊಟ್ಟಿ ಅಂದರೆ ಇದಕ್ಕೆ ಅಕ್ಕಿ ಹಾಕಿದ್ದೀನಿ, ಹಾಗೆ ಗೋಧಿ ಕೂಡ ಹಾಕಿದ್ದೀನಿ, ರಾಗಿ ಕೂಡ ಹಾಕಿದ್ದೀನಿ. ನಾನಿವತ್ತು ಮಾಡ್ತಾ ಇರೋದು, ನಾವು ಯಾವಾಗಲೂ ರೊಟ್ಟಿ ಮಾಡ್ತೀವಲ್ಲ, ಬಲೌದ ಕಾವಲಿ ಅಂತ, ಅಂದರೆ ಬಳಪದ ಕಾವಲಿ ಅಂತ ಹೇಳ್ತಾರೆ, ಅದರಲ್ಲಿ ಮಾಡ್ತಾ ಇರೋದು. ಏಳುತ್ತೋ ಇಲ್ವೋ ಅಂತಲೇ ಹೆದರಿಕೆಯಲ್ಲೇ ಮಾಡ್ತಾಯಿದ್ದೆ, ಬಟ್ ತುಂಬ ಚೆನ್ನಾಗಿ ಏಳ್ತು. ನಾನು ಇದಕ್ಕೆ ಅಕ್ಕಿ ಅರ್ಧ ಸೇರು ಹಾಕಿದ್ದೆ, ಆಮೇಲೆ ಅರ್ಧ ಸೇರಲ್ಲಿ 1/4 ಸೇರಷ್ಟು ಗೋಧಿ, 1/4 ಸೇರಷ್ಟು ರಾಗಿ ಹಾಕಿದ್ದೀನಿ. ಅಕ್ಕಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಿ. ಇದನ್ನ ಹಾಕಿ ನಾವು ರೊಟ್ಟಿಗೆ ಯಾವ ಥರ ಕಡಿತೀವಿ ಹಾಗೆ ಅನ್ನ ಹಾಕಿ ಸ್ವಲ್ಪ ಕಡ್ದಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ರಾಗಿ ರೊಟ್ಟಿ. ನನಗಂತೂ ತುಂಬ ಖುಷಿ ಆಯಿತು. ಹೇಳ್ತಲ್ಲಪ್ಪ ಅಂತ ಭಯ ಕೂಡ ಆಗ್ತಿತ್ತು, ಇನ್ನು ಹೇಳಿಲ್ಲ ಅಂದರೆ ಏನು ಮಾಡೋದು ಅಂತ. ತುಂಬ ಚೆನ್ನಾಗಿ ಹೇಳ್ತು. ಬಟ್ ಇದನ್ನ ಬಿಸಿ ಬಿಸಿ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರತ್ತೆ. ಆದರೆ ಒಬ್ಬರು ಮಾಡ್ಕೊಡೋರು ಬೇಕು, ಇನ್ನೊಬ್ಬರು ತಿನ್ನೋರು ಬೇಕು, ಯಾವ ಥರ. ಬಟ್ ನಮ್ಮನೇಲಿ ನಿಮಗೆ ಗೊತ್ತಲ್ವಾ, ಮಕ್ಳು ಹೇಳೋದು ಸ್ವಲ್ಪ ಲೇಟೆ, ಹಾಗಾಗಿ ಎಲ್ಲ ಮಾಡಿ ಇಟ್ಟಿರ್ತೀನಿ, ಆಮೇಲೆ ತಿನ್ನೋದು. ಬಟ್ ಬಿಸಿ ಬಿಸಿಯಾಗಂತೂ ತುಂಬಾ ಚೆನ್ನಾಗಿರುತ್ತೆ ಪಲ್ಯದ ಜೊತೆ ಎಲ್ಲ ತಿನ್ನೋಕ್ಕೆ. ಹಾಗಾಗಿ ಇವತ್ತು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ ರಾಗಿ ಗೋಧಿ. ಅದರೊಳಗೆ ನಾನು ಗೋಧಿ ಪುಡಿ ಹಾಕಿದಲ್ಲ, ಗೋಧಿ ತಂದಿದ್ದಿತ್ತು ಶಾಪಿಂದ, ಅಂದರೆ ನುಚ್ಚು ಥರ ಬರುತ್ತೆ ನೋಡಿ ಗೋಧಿ, ಅದು ತಂದಿದ್ದಿತ್ತು. ಸೊ ಅದನ್ನ ಹಾಕಿ ಮಾಡಿರೋದು. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಎಲ್ಲರದ್ದು ತಿಂಡಿ ಆದಮೇಲೆ ನಾನು ಕೊನೆಗೆ ತಿನ್ನೋದಲ್ವ, ಹೇಗಾಗತ್ತೆ ಅಂತ ನೋಡಬೇಕು. ಓಕೆ, ಇವಾಗ ರಾಗಿ ರೊಟ್ಟಿ ತಿನ್ನೋಣ ಬನ್ನಿ. ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ ನಿನ್ನೆದು ಕಂಚಲ್ ಸಾಂಬಾರು ಇತ್ತಲ್ಲ, ಪುಳಿ ಮುಂಚಿಲ್ ಮಾಡಿದ್ದು, ಅದನ್ನ ತಗೊಂಡೆ. ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್. ಬೆಳಿಗ್ಗೆ ತಿಂಡಿಯಾಗಿ ಅಡಿಗೆಗೆ ರೆಡಿ ಆಗ್ತಂತ. ಅಡಿಗೆ ಎಂತ ಇಲ್ಲ, ನನಗೆ ಮಾತ್ರ ಸ್ಪೆಷಲ್ ಆಯ್ತಾ. ಇವರಿಗೆ ನಿನ್ನೆದು ಮೀನಿದು ಸಾರು ಉಂಟು, ಹಾಗೆ ಮೀನು ಫ್ರೈ ಮಾಡ್ಬೇಕು ಅಂತ ಅದು ಉಂಟು. ತರಕಾರಿ ಅಂತ ಮಾಡ್ಲಿಲ್ಲ, ತರಕಾರಿ ನನಗೆ ಪನ್ನೀರ್ ತರಲಿಕ್ಕೆ ಹೇಳಿದ್ದೆ. ಹಾಗೆ ಇವತ್ತು ಪನ್ನೀರ್ ಮಸಾಲ ಮಾಡ್ತಾ ಇದ್ದೇನೆ. ಅದು ಪನ್ನೀರ್ ಇಷ್ಟೇ ತಂದದ್ದು, ಅದು ನನಗೆ ಒಂದು ಹೊತ್ತಿಗೆ ಸಾಕು ಅಂತ. ಪನ್ನೀರ್ ಅಲ್ಲ, ಪಾಲಕ್ ಸ್ವಲ್ಪವೇ ತಂದದ್ದು. ಹಾಗಾಗಿ ಇವತ್ತು ಸಿಂಪಲ್ ಆಗಿ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೇನೆ. ನಿಮ್ ಜೊತೆ ಕೂಡ ಶೇರ್ ಮಾಡ್ತೇನೆ, ಕೊಂಚ ಶೇರ್ ಮಾಡುವ. ಯಾಕಂದ್ರೆ ನಂದು ಅರ್ಧ ಅಡಿಗೆ ಸ್ವಲ್ಪ ಆಯ್ತು. ಹಾಗೆ ಪಾಲಕ್ ಗ್ರೈಂಡ್ ಮಾಡಿ ಆಗಿದೆ, ಒಗ್ಗರಣೆ ಕೊಟ್ಟಾಗಿದೆ. ಅಮ್ಮ ಕೆಮ್ತಾ ಇದ್ದಾರೆ, ಪೇಷಂಟ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಕಮ್ಮಿ ಆಯ್ತಾ ಪೇಷಂಟ್ ಜ್ವರ ಎಲ್ಲ ನೋಡಿ. ಹೀಟಿಗೆ ಉದ್ದಾನ ಕೂಡ ಆಗಿದೆ, ಒಂದು ಮಾತ್ರೆ ತಿಂದು
ಮುದ್ದಾನ ಮೊಡವೆ ಎರಡು ನನಗೆ ನೋಡಿ ಕಾಣುದಿಲ್ಲ ಫಿಲ್ಟರ್ ಆಗಿ ಇಲ್ಲಿ ಉಂಟು ದೊಡ್ಡುಂಟು. ಹಾಗೆ ಇವತ್ತು ನಮ್ದು ಲಂಬೂಜಿ ಸಿಸ್ಟರ್ ಅವರು ಮತ್ತೆ ಬರ್ತಾ ಇದ್ದಾರೆ. ಇವತ್ತಾದ್ರೂ ಪಪ್ಸ್ ತರ್ಲಿಕ್ಕೆ ಹೇಳ್ಬೇಕು. ನಂಗೆ ಹೇಳ್ಲಿಕ್ಕೆ ಹೆದ್ರಿಕೆ ಆಗ್ತದೆ ಅವಳ ಹತ್ರ. ಅಮ್ಮ ಹೇಳಮ್ಮ ಪಪ್ಸ್ ತಗ ಫೋನ್ ಮಾಡಿ ಕೊಡ್ತೀನಿ, ನೀನ್ ಹೇಳು ಆಯ್ತಾ. ಬರ್ತಾಳೆ ಪಾಪ, ಹಾಗೆ ಅಲ್ಲ ಮಾಳದಿ. ಮಗುವಿಗಿಂತ ಕಡೆ ನನ್ನಮ್ಮ. ಪಾಲಕ್ ಗ್ರೇವಿ ತುಂಬಾ ಚೆನ್ನಾಗಿ ಬಂದಿತ್ತು. ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನು ಇದನ್ನ ಶೇರ್ ಮಾಡಲಿಲ್ಲ, ಇನ್ನೊಂದ್ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ. ಟೈಮ್ ಕೂಡ ಆಗಲಿಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ. ಬಟ್ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನು ಪಾಲಕ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸ್ಮೂತಿ ಜೊತೆ ನಾನು ಕುಡ್ದಿದ್ದೀನಿ, ಬಟ್ ಸಾಂಬಾರ್ ಪಾಲಕ್ ಹಾಕಿ ಪನ್ನೀರ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಬಂದಿದೆ. ಇಬ್ಬರು ಕಳ್ಳರು ಕದ್ದು ಕೂತ್ಕೊಂಡಿದ್ದಾರೆ. ಇಬ್ಬರು ಕಳ್ಳರು. ಇವರಿಬ್ಬರದ್ದು ಒಳ್ಳೆ ಗಮ್ಮತ್ ಉಂಟಾಯ್ತಾ. ಇತ್ತ ಯಾಕೆ ಇಲ್ಲಿ ಕದ್ದು ಕೂತ್ಕೊಂಡಿದ್ದು? ಯಾಕೆ ಯಾಕೆ ಒಳ್ಳೆ ಒಕ್ಕರುಂಟು. ನಿನ್ನೆ ಕೃಷ್ಣ ಹಿತನಿಗೆ ಮತ್ತೆ ಅಮ್ಮನಿಗೆ ನೀವಿಬ್ರು ಹೋಗಿ ಅಂತ ಹೇಳಿದ್ದ. ಅದಕ್ಕೀಗ ಅವ್ರು ಕದ್ದು ಕೂತ್ಕೊಂಡಿದ್ದು. ಈಗ ನಾನು ಹೇಳ್ಬೇಕಂತ ಅವರಿಬ್ರು ಹೋಗಿದ್ದಾರೆ ಅಂತ ಎಲ್ಲ ಕದ್ದಿಟ್ಟಿದ್ದಾರೆ. ಇವರ ಪ್ಲಾನ್ ಈಗ ಫ್ಲಾಪ್ ಆಗ್ಲಿಲ್ಲದ್ರೆ ಸಾಕು. ಈಗ ಕರ್ಕೊಂಡು ಹೋಗ್ಲಿಕ್ಕೆ ಹೋದ್ರಿ ಇವರು ತರ್ಲಿಕ್ಕೆ. ನೋಡುವ ಎಂತೆಲ್ಲ ಆಗ್ತದೆ. ಓಕೆ ಎಕ್ಸಾಮ್ ಹೇಗಿತ್ತು ಕೃಷ್ಣ? ಬರ್ದಿದ್ಯಲ್ಲ? ಈಸಿ ಇತ್ತಣ್ಣ? ಮಂಗ ಇತ್ತಣ್ಣ? ಚಾಕ್ಲೇಟ್ ದೊಡ್ಡದ ಚಿಕ್ಕಿ ಬರೋ ಒಂದಿಲ್ಲ ಅಲ್ಲಿ. ಸುಲಭ ಇತ್ತಂಡ? ಕಷ್ಟ ಇತ್ತು? ಸುಲಭ. ಹನಿ ಹೇಗಿತ್ತು ಎಕ್ಸಾಮ್? ಸುಲಭ. ಯಾವ ಕ್ವಶನ್ ಪೇಪರ್ ಹಿತಕ್ಕಲ್ಲ ಅಮ್ಮಲ ಪೋಯಿರು. ಅಮ್ಮಗ ಬೇಕೋಡೆ ಬಂತ ಹಿತಕ್ಕನ ಹೋಗಿಂದು. ಹಿತಕ್ಕ ಹೋಗಿದ್ದಾಳೆ, ಅಮ್ಮ ಕೂಡ ಹೋಗಿದ್ದಾರೆ. ಅಮ್ಮ ಕೂಡ ಹೋಗಿದ್ದಾರೆ, ಹಿತಕ್ಕ ಕೂಡ. ಕೃಷ್ಣ ಸತ್ಯ ಇಚ್ಚೇರು ಪೋತೆರಕ್ಲು ಬೇ ಪೋಲೆ ಬಂತೆ ಗೋಡೆ ಅರ್ಧ ನೆರ್ತೆರ ಅಡ್ ಜನಕ್ಲ ಇಬ್ರಿಗೂ ಕೂಡ ಬೈದಿದ್ದಾರೆ. ಸತ್ಯ ಇಚ್ಚೇರು ಇಲ್ಲ ಮಾರಾಯ. ನೋಡು ನೀನ್ ಎಷ್ಟು ಹುಡುಕಿದ್ರು ಇಲ್ಲ ಅವರು. ನಾನೇ ಸುಳ್ಳು ಹೇಳ್ತೀನ? ನಾನು ಸುಳ್ಳು ಹೇಳಿದಿಲ್ಲ ಕೃಷ್ಣ. ಬ್ಯಾಗ್ ಕೂಡ ಇಲ್ಲ ನೋಡು. ಅದಲ್ಲ, ಅಮ್ಮ ಈ ಬ್ಯಾಗ್ ತಗೊಂಡು ಹೋಗಿಲ್ಲ. ಹಿತಕ್ಕ ನಂದು ಬ್ಯಾಗ್ ತಗೊಂಡು ಹೋದ್ಲು, ದೊಡ್ಡ ಬ್ಯಾಗ್. ನೀನ್ ಮತ್ತೆ ಹೇಳಿದೆ ಎಂತಕ್ಕೆ ನಿನ್ನೆ ಹೋಗಿ ಅಂತ. ಅವ್ರು ಪಾಪ ಬೇಜಾರಲ್ಲಿ ಹೋದ್ರು ಇಬ್ರು ಕೂಡ, ಗೊತ್ತಾ? ದೊಡ್ಡ ಜತ್ತಿತ್ತರಕ್ಲ ಪೋನಾಗ ಒಂಡಿ ಜನ ಸುಳ್ಳು ಬನ್ಪೆ. ನಾನು ಸತ್ಯ ಇಲ್ಲ ಹೋಗಿದ್ದಾರೆ. ಅಮ್ಮ ನಿಪ್ಪಡತ್ತ ಎಲ್ಲಿದ್ದಾರೆ? ಹುಡುಕಾಗಾದ್ರೆ ಹುಡುಕಂತೆ. ಅದ್ ಸತ್ಯ ಹೇಳಿದ್ರೆ ಕೂಡ ಸುಳ್ಳಂತೆ. ಚಪ್ಪಲಿ ಉಂಟ ನೋಡಿ, ಇತಕ್ಕಂದು ಚಪ್ಪಲಿ ಉಂಟ ನೋಡು. ಇತಕ್ಕಂದು ಚಪ್ಪಲಿ ಇಲ್ಲ ಅಲ್ಲ, ಬೂಟ್ಸ್ ಇತ್ತನ. ಶೂ ಪಿಂಕ್ ಶೂ ಇತ್ತ ಅವಳ್ದು. ಇಲ್ಲ ಶೂ ನೋಡ್ಬೇಕಾದ್ರೆ. ಇಲ್ಲ ಅಲ್ಲ, ನಾನ್ ಸುಳ್ಳು ಹೇಳುದಿಲ್ಲ ಕೃಷ್ಣ, ಸತ್ಯ ಇಲ್ಲ. ಇತಕ್ಕ ಮತ್ತೆ ಅಮ್ಮ ಇಬ್ರು ಹೋದ್ರು. ಇತಕ್ಕ, ಅಮ್ಮ, ತಾತ 3 ಜನ ಹೋದ್ರು. ತಾತ ಸಹ ಹೋದ್ರು. ಅವರ ಅಮ್ಮ ಒಬ್ರು ಹೋಗ್ಲಿಕ್ಕಲ್ಲ, ಅದಕ್ಕೆ ಹೋದ್ರು ಅಮ್ಮನ ಜೊತೆ. ದೊಡ್ಡ ಒಬ್ರೇ ಹೋಗ್ಲಿಕ್ಕಲ್ಲ. ನಿಂಗೆ ಡೌಟಾ ಅವ್ರಿದ್ದಾರೆ ಅಂತ? ಡೌಟಾ ನಿಂಗೆ? ಹಾಗಾದ್ರೆ ಹುಡುಕು ನೋಡುವ. ಸಿಕ್ಕಿದ್ರೆ ಗುಡ್ಡು, ಸಿಗ್ಲಿಲ್ಲ ಅಂದ್ರೆ ಇಲ್ಲ ಅಂತ. ಹುಡುಕು. ಹನಿನ ಮೊಬೈಲ್
ಕಾಲ್ ದೆಪ್ಪು ಅಕ್ಲೇನ ತುಲ ಇಲ್ಲ. ನೀನ್ ಡ್ರೆಸ್ ತೆಗಿ, ನೀನ್ ಊಟ ಮಾಡು. ಇಲ್ಲ ನನ್ಗೆ ಎಂತಕ್ಕೆ ಹೊಡಿಯುದು ಅವ್ರು ಇಲ್ದಿದ್ರೆ. ಅಜ್ಜಮ್ಮ ಈ ತರ ಹೋದ್ರೆ ಹೋಗಿಲ್ವಾ ಅಜ್ಜಮ್ಮ? ಇಬ್ರು ಹೋಗಿದ್ದಾರೆ. ಇವ್ರು ನೋಡಿ ನನ್ಗೆ ಸತ್ಯ ಇಲ್ಲ ಮಾರ. ಆಯ್ತು, ಇದು ನನ್ಗೇನಿಲ್ಲ. ಹೋತೆ ರಕ್ಲು ನೀನಲ್ಲ ಹೋಗ್ಲಿಕ್ಕೆ ಹೇಳಿದ್ದು, ಹೋಗಿದ್ದಾರೆ ಅವರು. ಇಲ್ಲಿ ಬಂದು ಅಡ್ಡ ಬಿದ್ರೆ ಸಾರಿ ಕೇಳು ಬರ್ಬಹುದು, ಸಾರಿ ಕೇಳು ಬರ್ಬಹುದು. ಕೃಷ್ಣ ಅಲ್ಲ, ನೀವೆಂತ ಸುಳ್ಳು ಹೇಳದ? ಅವ್ರು ಹೋದ್ಮೇಲೂ ಅಳ್ತಾ ಕೂರ್ಲಿ. ಬಲ ಅಂಗಿ ಚೇಂಜ್ ಮಾಡ್ಬ, ಬಲ ಬಲ ಬಟ್ಟೆ ಚೇಂಜ್ ಮಾಡುವ. ಕೃಷ್ಣ ಕೂಗುದು ಅವ್ರು ಹೋದ್ರು ಅಂತ. ಕಣ್ಣಲ್ಲಿ ನೀರು ಬರ್ತಾ ಉಂಟು. ಕಿದೆ ಹತ್ರ ಇದ್ದಾರೆ, ಹೋಗಿ ನೋಡು. ಕಿದೆ ಹತ್ರ ಕೃಷ್ಣ ಕಿದೆ ಹತ್ರ ಇದ್ದಾರೆ, ಹೋಗು. ಕದ್ದು ಕುತ್ಕೊಂಡಿದ್ದಾರೆ ಇಬ್ರು. ಬಾ ಬಾ, ಕದ್ದು ಕುತ್ಕೊಂಡಿದ್ದಾರೆ ನೋಡು. ಬಾ ಬಾ ಬಂದು ಅಳ್ತಾಗು ಹಳ್ಳಿ. ನನಗೆ ಎಷ್ಟು ಪೆಟ್ಟು ಗೊತ್ತಾ? ಅದೇ ನಿನ್ನೆ ಹೋಗ್ಲಿಕ್ಕೆ ಹೇಳಿದ್ದಾನೆ. ಈಗ ನೋಡಿ ಅಲ್ಲಿದ್ದು ಅಮ್ಮಲ ಅಂದೆಲ್ಲ ಪೋತೇರು, ತಾತಲ ಹಿತಕ್ಕ ಮಾತ್ರ. ಕೃಷ್ಣ ಪ್ರ್ಯಾಂಕ್ ಆದ, ಪ್ರ್ಯಾಂಕ್ ಕೃಷ್ಣ. ಒಂದ್ಸಲ ಹುಡುಕ್ದ ಇಡೀ ರೂಮು ಪೂರ. ಕೊನೆಗೂ ಇತ್ತ ಮತ್ತೆ ಅಮ್ಮ ಪ್ರ್ಯಾಂಕ್ ಮಾಡಿದ್ರಲ್ಲಿ ಸಕ್ಸಸ್ ಆದ್ರು. ಕೃಷ್ಣ ಹತ್ತು ಬಿಟ್ಟ. ಅಲ್ಲ ಕೃಷ್ಣ ಬೂಸು ಕೃಷ್ಣ ಅಂತೆ ನಾಡಿತ್ತು. ನೀವತ್ತು ಬಿಟ್ಟು ಬಂದಿದ್ದಾಳಂತೆ ಅಲ್ಲ, ಟೈಮ್ ಸಾಕಾಗ್ಲಿಲ್ಲ ಅಂತೆ. ಅದೇನ್ ಟೈಮ್ ಸಾಕಾಗ್ಲಿಲ್ಲ? ಏನಂದ್ರೆ ಎಕ್ಸಾಮ್ ಬರೆಯುವಾಗ ಬಿಟ್ಟು ಬಂದಿದ್ದಾಳೆ ಅಂತ ಅರ್ಧದಲ್ಲಿ. ಎಷ್ಟು ಬಿಟ್ಟು ಬಂದಿದ್ಯಾ? ಎಷ್ಟು ಕ್ವಶನ್ ಬಿಟ್ಟು ಬಂದಿದ್ಯಾ? 4 ಮಾರ್ಕ್ ಇದು, 1 ಮಾರ್ಕ್ ಡ್ರಾಯಿಂಗಿಗೆ, 1 ಮಾರ್ಕ್ ಇನ್ಫ್ರಾಕ್ಷನ್, 1 ಮಾರ್ಕ್ ಸೆಂಟ್ರಲ್, 1 ಮಾರ್ಕ್ ಡಿಫೈನ್ ಎಲ್ಲ ಉಂಟಿ. ಇನ್ಫ್ರಾಕ್ಷನ್ ಬರ್ದಿದ್ದೀನಿ, ಸೆಂಟ್ರಲ್ ಬರ್ದಿದ್ದೀನಿ, ಡ್ರಾಯಿಂಗ್ ಮಾಡಿದ್ದೀನಿ. ಒಂದು ಡಿಫೈನ್ ಬರಲಿಲ್ಲ. ಅಂಜಲು ಫ್ರೈ ಆಗ್ತಾ ಉಂಟು ನಮ್ಮದು. ಅಂಜಲು ಫ್ರೈ ಚಿಕ್ಕಿರೊಂಚೂರು ಬರೆಯುಂಟು ಕನ್ನಡ. ಚಿಕ್ಕಿ ಬರೆದು ಕೊರ್ಪಾಲ್. ಚಿಕ್ಕಿ ಬರ್ದು ಕೊಟ್ಲು ಅವಳಿಗೆ, ಅದೇ ಕೆಲಸ ಬರ್ದು ಕೊಡ್ಲಿಕ್ಕೆ. ಇವಳ ಮ್ಯಾಮ್ನವರೆಲ್ಲ ಕೇಳಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನಾನೇ ಬರ್ದು ಕೊಡುದು ಅವಳಿಗೆ. ಮ್ಯಾಮ್ ಹೇಳಲೇ ಇಲ್ಲ ಅದನ್ನು ಬರೀಲಿಕ್ಕೆ, ನಾನೇ ನಂಗೆ ಸುಲಭ ಆಗ್ಲಿ ಅಂತ ಬರೆಯುದು. ಅದು ನಂಗೆ ಓದ್ಲಿಕ್ಕೆ ಅದಕ್ಕೆ ಅಕ್ಕ ಇದಾರಲ್ಲ ಅವ್ರ ಹತ್ರ ಬರಿಸುದು. ನಾನಿಲ್ಲದಿದ್ರೆ ಇನ್ನು ವ್ಯಾಂಡ್ ಮಾತ ಬಂದು ಇಪ್ಪೇರು ಬೈದಿನ ಪಿನ್ನೇಡ ಮಾತ ಬರೆಪೊಂದಿಲ್ಲ ಆಟಿಲ ಉಂಟಿರು ಆರಗಿಂಚ ಅವರಿಗೆ ಸಂಜೆ ಟೀ ಆಗ್ತಾ ಉಂಟು. ಇವತ್ತು ನಂಗೆ ಪಪ್ಸ್ ತಂದ್ರು ನೋಡಿ. ಯಾವಾಗಲೂ ನನ್ಗೆ ಪಪ್ಸ್ ತರುದಿಲ್ಲ, ಅವಳಿಗೆ ಮಾತ್ರ ನಾನ್ ವೆಜ್ ಪಪ್ಸ್ ತರುದು. ಇವತ್ತು ನಂಗೆ ಪಪ್ಸ್ ತಂದ್ರು. ನನ್ನ ಮಗ ಒಮ್ಮೆ ಟೀ ಕೆಳಗೆ ಹಾಕಿ ನೋಡಿ ಅಲ್ಲಿ, ಈಗ ಮತ್ತೊಮ್ಮೆ ಟೀ ಕೊಟ್ಟದ್ದು. ಕೆಳಗೆ ಕೂರ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಕೃಷ್ಣ ಎಗ್ ಪಪ್ಸ್ ತಿಂತ ಇದ್ರು, ವೆಜ್ ಪಪ್ಸ್ಗೆ ಆಸೆ ಆಗ್ತಿ ಎಲ್ಲ ಮಾರಿಡ್ತೀನಿ. ನೀನು ನರಮ್ಮನಿಯ ನನ್ನ ಮಗಳು ನೋಡಿ, ಅಮ್ಮ ಚೂರು ಕೊಡಮ್ಮ ಟೇಸ್ಟ್ ನೋಡ್ಲಿಕ್ಕೆ. ಸೇಮ್ ಟೇಸ್ಟ್, ಎಗ್ ಇಲ್ಲ ಅಷ್ಟೇ. ಟೀ ಉಂಟು, ನೀನೊಮ್ಮೆ ಕೆಳಗೆ ಹಾಕು. ನೀನೀಗ ಎಗ್ ತಿಂದು ಗಲೀಜು, ಮತ್ತೆ ನಾನ್ ತಿನ್ಬೇಕಲ್ಲ ಅದನ್ನು.
ತಿನ್ನು ಚೆಂಕುರಿ ಕೊರ್ಪೆ ಹನಿಗೆ ಮೊನ್ನೆ ಎಕ್ಸಾಮ್ ಸ್ಟಾರ್ಟ್ ಆದ ಮೇಲೆ ತಲೆನೋವು, ಹಾಗಾಗಿ ಹೊಸ ಸ್ಪೆಕ್ಸ್ ತಗೊಂಡದ್ದು 2,500. ಓದಿ ತಲೆನೋವು. ಅದೇ ಇನ್ನೊಬ್ರು ಪಪ್ಸ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಹಾಗಾಗಿ ಮಾತಾಡ್ತಿಲ್ಲ. ಕಾರ್ಕಳದ್ದು ಪಪ್ಸು ಕಾಡಬೆಟ್ಟು ತನಕ ಬಂದಿದೆ. ಕಾರ್ಕಳದ್ದು ಪಪ್ಸ್ ಬೇಡ ಅಂದೆ ನೀನು, ಇಟ್ಟಿದೆ ಅಂತಂದಲ್ಲ ಬೊಡ್ಚಿಂದು. ಅಯ್ಯೋ ದೇವರೇ, ನಿಕ್ಲೆ ಪುರ ನಾಲ್ನಲ್ಲ ಕೈ పొడిತೀನಿ ದೇವೆ. ಇಲ್ಲಿ ಬೆಳಿಗ್ಗೆ ರಾಗಿ ರೊಟ್ಟಿ ತಗೊಂಡಿದ್ದಾಳೆ. ಹೆಂಗೆ ಆಗುಂಟೆ ರಾಗಿ ರೊಟ್ಟಿ? ಕಾರ್ಕಳದಲ್ಲ ಪಪ್ಸಿ, ಕಾರ್ಕಳದ ಮುಡಿ ಬಿದ್ದದ ಅವೆಂಚ ಗೊತ್ತುಂಡು, ಬೆದ್ರದ ಹತ್ತಿಂದ. ಬೆದ್ರದಲ್ಲಿ ಎಂತ ಸ್ಪೆಷಲ್ ಮಾಡ್ತಾರ? ಹನಿ ಇದೆಷ್ಟು ಇದೆಷ್ಟು? ತಲೆನೋವಿಗೆ 5,000 ಅದಕ್ಕೆ. 5,000. ಅದಕ್ಕೆ ಹೇಳುದು ಗಾಯ್ಸ್, ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅಂತ. ಅಷ್ಟು ಗೊತ್ತಾಗಲ್ಲ ಆ ರೀತಿ. ರಾಮ ಎಂತ ವಿಷಯ ಹೋಲು ಚೂರು ಅಲ್ಲ. ಕುಜಲ್ಗಟ್ಟ ಅಂತ ಒಂದಿನ ನಮ್ಮ ಕೃಷ್ಣ ಅಂದು ಕೊಳ್ಳೆ ಬೆಲೆವೇ ಎಲ್ಲಿ ತಿಂದಾಗೆ ಆಯ್ತು. ಈಗ ತುಕ ಎಷ್ಟು ಕೂದಲು ಕಟ್ ಮಾಡಿದಿ ತೋರ್ಸು. ಕತ್ರಿ ಎಲ್ಲಿತ್ತು? ಸುಳ್ಳು ಬಾರಡ್ಸಿ. ಸಣ್ಣದಿರುವಾಗ ಕೂದಲು ಕಟ್ ಮಾಡ್ಕೊಂಡಿದ್ದೆ. ಈಗ ನೆನ್ಸ್ಕೊಟ್ಟು ಗೂಟಿಗೆರೆಯಲ್ಲಿದ್ದೆ. 1ನೇ ಕ್ಲಾಸ್ 2ನೇ ಕ್ಲಾಸ್ ಅಲ್ಲಿ ಒಬ್ರು ಶ್ರುತಿ ಅಂತ ಇದ್ರು, ನನ್ಗಿಂತ ದೊಡ್ಡವ್ರು. ಅವ್ರು ಕೂದಲು ನೋಡಿ ಹೀಗೆ ಮಾಡಿ ಇಲ್ಲಿ ಇಷ್ಟು ಕಟ್ ಮಾಡಿದ್ರು. ನಂಗೆ ಅದು ನೋಡಿ ಆಸೆಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೆ. ಅದೊಂದು ನನ್ ನೆನ್ಪುಂಟು ಸಣ್ಣದಿರುವಾಗ ಇಷ್ಟು ಕೂದಲು. ಮತ್ತೆ ಇವಳು ಪ್ರಜ್ಞಾ ನೆನ್ಪುಂಟ ನಿಂಗೆ? ಐಬ್ರೋಸ್ ಅಶ್ವಿನಿದು ತಂಗಿ ಐಬ್ರೋಸ್ ಕಟ್ ಮಾಡ್ಕೊಂಡಿದ್ದು. ಅದೆಲ್ಲ ಗಮ್ಮತ್ತಿತ್ತು ನಮ್ದು. ಕನ್ನಡ ಒಂದು ಕನ್ನಡ ಬರಾರ ಕನ್ನಡ ಅಲ್ಲಿ ಬರಾರ ಬರ್ಪುಣ ಇತ್ತ. ಸೀರೆ ಬೇಕಂತ ಇವಳಿಗೆ. ನನಗೆ ಬೇಡ. ಒಂದು ಸೀರೆ ನಂಗೆ ತಂದು ಕೊಟ್ಲಾಯ್ತಾ? ಅದಕ್ಕೆ ಈಗ 3 ಸೀರೆ, ಅದ್ರ ಬದಲಿಗೆ 3 ಸೀರೆ ಬೇಕಂತೆ. ನನ್ಗೆ ಸ್ಯಾರಿ ಕಲೆಕ್ಷನ್ ತೋರಿಸ್ಲಿಕ್ಕೆ ಕೊಟ್ಟಿದ್ ಸೀರೆಲ್ಲ ನೀ ತಗೋಬೇಕು. ಅದು ಕೊಟ್ಟಿದ್ದು ಅವಳಿಗೆ ಈಗ ಸೀರೆ ಬೇಕಂತೆ. ಹಾಗಾಗಿ ಈಗ ನಾನು ಕೊಡುವ ಸೀರೆ ಎಲ್ಲ ಓಕೆ ಅಂತ ಹೇಳ್ತಾಳೆ. ಇದು ನಂದು ಓಬಿರಾಯನ ಕಾಲದ ಸೀರೆ, ಇದೆಲ್ಲ ಓಬಿರಾಯನ ಕಾಲದ ಮಾತ್ರ. ಕೆಲವು ಕೂಡ ಉಂಟು. ಇದು ಹಳೆ ಸೀರೆ. ಅದಿನ್ನೊಮ್ಮೆ ಕಲೆಕ್ಷನ್ ಮಾಡ್ತೇನೆ. ಸೀರೆ ಉಪದ್ರ ಮಾಡ್ಲಿಕ್ಕೆ ಬರುದು ಎಲ್ಲ ಕೆಳಗೆ ಹಾಕಿದ್ಲು ನೋಡಿ. ಮರ್ಯಾದೆಯಲ್ಲಿ ತೆಗ್ದಿಡು. ಈಗ ಕ್ಯಾನ್ಸಲ್ ಆಯ್ತು, ಒಂದು ಸೀರೆ ಸಾಕಂತೆ. ಈಗೊಂದು ಓಬಿರಾಯನ ಕಾಲದ ಕೊಡುವ ಸೀರೆ. ಅದನ್ನು ಲೂಸ್ ಮಾಡ್ಬೇಕು, ಆಗುದಿಲ್ಲ. ಈಗ ಡುಮ್ಮಿ ಆಗಿದ್ದೇನೆ ಇತ್ತ ನಾನು. ಇನ್ನು ನೋಡು ಫುಲ್ ಡಯಟ್, ತುಂಬಾ ಕ್ಲಾಸ್ ಇರುದು. ಆಮೇಲೆ ಪ್ರಮೋಷನ್ ಜುಂಬಾ ಕ್ಲಾಸ್. ಮಾತಿರ್ಲಿಕ್ಕೆ ಏನ್ ಅಮ್ಮ ಯಾವ ಕ್ಲಾಸ್
ಮಾತಾಡ್ಲಿಲ್ಲ. ಯಾವ ಕ್ಲಾಸ್ ಎಡಿಟ್ ಮಾಡುದು ನಾನೇ, ನಾನು ಅದನ್ನ ಹಾಕಲ್ಲ. ಯಾವ ಕ್ಲಾಸ್ ಗೊತ್ತಿಲ್ಲ. ಹೇಳಿ ಹೊಸ ಹೆಸರು ಜುಂಬಾ ಕ್ಲಾಸಿಗೆ ಜುಂಬಾ ಕ್ಲಾಸ್. ಅಯ್ಯೋ ಅಮ್ಮ ನಿಂಗೆ ಮಂಡೆ ಬಿಸಿ ಎಂತಕ್ಕೆ ಈಗ ಹಿಡು ಬ್ಲೌಸ್ ಹಾಕ್ಬೋದಿಲ್ಲ ಅಂತ. ಇವಳದೊಂದು ಬ್ಲಾಕ್ ಬ್ಲೌಸ್ ಇಲ್ಲೇ ಬಿದ್ದುಂಟು. ಒಂದು ಸೀರೆ ಕಾಣೆ ಆಗಿದೆ, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಬಿಳಿ ಕೇರಳ ಸೀರೆ, ನೀವು ನನ್ನ ಬ್ಲಾಗ್ ಅಲ್ಲಿ ನೋಡಿರ್ಬೋದು. ಹಂಗೆ ಡೌಟ್ ಒಂದು ಹನಿ. ಅಮ್ಮ ಈರೇ ಮರ್ತದ ಬ್ಯಾಗ್ ಹಿಡ್ದಿತ್ತಾರೆ ಸತ್ಯ ಅತ್ತ ಬನ್ಲಿ. ನೆನಪಿಲ್ಲ, ಸೀರೆನೂ ಇಲ್ಲ. ಎಲ್ಲ ತೆಗ್ದು ನೋಡಿದೀನಿ ಸೀರೆ. ಸರಿ ತೂಪುಜಿರಿ ಎಲ್ಲ ಮಚ್ಚಿಟ್ಟಿದ್ದು ಸುಚಿ. ಆಮೇಲೆ ಇದು ಯಾಂದಪ್ಪವರ ಮಾತಾದ್ರಲ್ಲೂ ನೋಡ್ದೆ, ಆಗೋ ಅಡ್ರೆಸ್ ಎಲ್ಲ ನೋಡ್ದೆ, ಇಲ್ಲ ಸೀರೆ. ದಯವಿಟ್ಟು ಯಾರಾದರೂ ತೆಗೆದುಕೊಂಡಿದ್ದಲ್ಲಿ ಮರುಕಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನನ್ಗೆ ನೆನಪು ಕೂಡ ಇರಲ್ಲ ಯಾರಿಗೆ ಕೊಡ್ತಿದ್ದೇನೆ ಅಂತ. ಅಲ್ಲ ಮತ್ತೆ ಎಂತ ಆಯ್ತು ಸೀರೆ? ವಾರ್ಡ್ರೂಮ್ ಟೂರ್ ಅದು ಸೀರೆ ಕಲೆಕ್ಷನ್ ಇನ್ನೊಮ್ಮೆ ತೋರಿಸ್ತೇನೆ ನಾನು. ಸಾರಿ ಸೀರೆ ಒಂದಕ್ಕೊಂದು ಇಲ್ಲೆಲ್ಲ ಬ್ಲೌಸ್ ಇದೆಲ್ಲ ಸೀರೆ ತೋರಿಸುದಿಲ್ಲ ಆ ಕಡೆ ನಿಮಗೆ. ನಾನು ಮುಖ ಮಾತ್ರ ತೋರಿಸ್ತೇನೆ. ಅಲ್ಲಿಗೆಲ್ಲ ಎಕ್ಸಾಮಿಗೆ ಓ ಅಂಗಡಿಯಲ್ಲಿ ಸೆಲೆಕ್ಟ್ ಮಾಡಿದ. ಅಯ್ಯೋ ಇತ್ತ ನಂಗೆ ಗೊತ್ತಿಲ್ಲ, ಚಂದ ಮಾಡಿ ಇಡುವಣ. ನಾನು ಅಷ್ಟು ಚಂದ ಮಾಡಿಟ್ಟಿದ್ದೇನೆ. ಓವರಲ್ಲ ಅವೆಲ್ಲ ಬಿಲ್ಲೋಕೆ ಇರ್ತಾರೆ. ಸೀರೆ ಸೆಲೆಕ್ಟ್ ಮಾಡೋದಿಗೆ ಎಷ್ಟಾಗುತ್ತೋ ನನಗಂತೂ ಗೊತ್ತಿಲ್ಲ. ನೋಡ್ತಾನೆ ಇದ್ದಾಳೆ ಯಾವ ಸೀರೆ ಅಂತ. ಓಕೆ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನ ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಜೈ ರಾಧೆ ಕೃಷ್ಣ, ಹರೇ ಕೃಷ್ಣ, ಹರಿ ಬೋಲ್. ಎಲ್ರಿಗೂ ಶುಭರಾತ್ರಿ.